ಯಾದವಾರ್ಯರು ಅಂತ ಇದ್ದರು ಗುರುಗಳು. ಮನೆಯಲ್ಲಿ ಗುರುಕುಲ ನಡೆಸ್ತಾ ಇದ್ರು. 45-50 ಜನ ಮಕ್ಕಳನ್ನು ಸಾಕ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಗುರುಕುಲ ಅಂದರೆ ಗುರುಗಳೇ ಪೂರ್ತಿ ಜವಾಬ್ದಾರಿ ವಹಿಸೋದು, ಮನೆಯಲ್ಲಿ ಇರೋದು, ಊಟ ವಸತಿ ಎಲ್ಲ ಗುರುಪತ್ನಿನೇ ನೋಡ್ಕೋಬೇಕು. ಮತ್ತು ಗುರುಗಳಿದ್ದ ಹಾಗೆ ಯಾವಾಗಲೂ ಬಡತನದಲ್ಲೇ. ಹಾಗೆ ಗುರುಕುಲದಲ್ಲಿ ಪಾಪ ಯಾದವಾರ್ಯರಿಗೆ ದುಡ್ಡಿಲ್ಲ. ಯಾರಾದರೂ ಏನಾದರೂ ಕಾಣಿಕೆ ಕೊಡಬೇಕು, ಮನೆ ಸಾಮಾನು ಕಳಿಸ್ಕೊಡ್ಬೇಕು, ಅದರ ಮೇಲೆ ಜೀವನ ನಡಿಬೇಕು. ಬಹಳಷ್ಟು ದಿವಸಗಳ ಕಾಲ ಯಾದವಾರ್ಯರಿಗೆ ಅವ್ರ ಹೆಂಡತಿಗೆ ಉಪವಾಸ ಮಲ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಉಪವಾಸ ಮಲಗಿಸೋಕ್ಕಾಗಲ್ಲ, ಏನೋ ಮಾಡಿ ಹಾಕಬೇಕು, ಗಂಜಿ ಏನೋ ಹಾಕಬೇಕು, ಏನೋ ಮಾಡಿ ಹಾಕಬೇಕು. ಒಂದು ದಿವಸ ಇವ್ರಿಗೆ ಭಗವದ್ಗೀತೆ ಬಹಳ ಪ್ರಿಯವಾದಂಥ ಪುಸ್ತಕ. ಅವತ್ತು ಭಗವದ್ಗೀತೆ ಓದುವಾಗ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ನೀವೇನು ಓದ್ತಾ ಕೂತಿದ್ದೀರಿ, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, ಮಗುಗೆ ಏನು ಊಟಕ್ಕೆ ಹಾಕಲಿ ನಾವು? ನಮಗೇನೋ ನೀರು ಕುಡಿದು ಮಲ್ಕೋಬಹುದು, ನಮಗೆ ಊಟ ಉಪವಾಸ ಅಭ್ಯಾಸ ಆಗಿದೆ, ಆದರೆ ಮಕ್ಕಳಿಗೆ ಏನು ಹಾಕಲಿ ನಾನು? 40 ಜನ ಮಕ್ಕಳು, ಊಟಕ್ಕೆ ಏನೂ ಇಲ್ಲ, ಒಂದು ಕಾಳು ಇಲ್ಲ ಮನೆಯಲ್ಲಿ ಅಂತ ಅಳೋಕ್ಕೆ ಶುರು ಮಾಡಿದ್ರಂತೆ. ಹೋಗಿ ಕೇಳಿ, ಊರಲ್ಲಿ ಬಹಳ ಗೌರವ ಇದೆ ನಿಮಗೆ, ಅಂಗಡಿಯವ್ರನ್ನ ಕೇಳಿ ಸಾಲ ಆದರೂ ಇಸ್ಕೊಂಬನ್ನಿ, ಸ್ವಲ್ಪ ಏನಾದರೂ ಮಾಡಿ ಹಾಕೋಣ ಮಕ್ಕಳಿಗೆ. ಓದ್ತಾ ಇದ್ರಲ್ಲ, ಹೆಗಲ ಮೇಲೆ ಶಾಲ್ ಹಾಕ್ಕೊಂಡ್ರು. ಮನಸ್ಸಿಗೆ ಬೇಜಾರಾಗೋಯ್ತು. ಛೇ ಭಗವಂತ, ನಿನ್ನ ಬಿಟ್ಟು ಇದುವರೆಗೂ ಯಾರನ್ನೂ ನಂಬ್ಕೊಂಡಿಲ್ಲ ನಾನು, ಯಾರೂ ಕೈ ಚಾಚಿ ಬೇಡದವನಲ್ಲ ನಾನು ಇದುವರೆಗೂ. ಇವತ್ತು ಪರಿಸ್ಥಿತಿ ತಂದುಬಿಟ್ಟೆಪ್ಪ ನನ್ನ, ಮತ್ತೊಬ್ಬರನ್ನ ಕೈ ಚಾಚೋ ಪ್ರಸಂಗ ಬಂತು. ಛೇ ಅಂದರು. ಕೆಂಪು ಮಸಿ ಪೆನ್ನಿತ್ತು. ಆ ಶ್ಲೋಕ ಇದೆಯಲ್ಲ, ಅನನ್ಯ ಚಿಂತೆಯಂತೋ ಮಾಯೇ ಜನ ಪರ್ವಿಪಾಸತೆ, ಅದ್ರ ಮೇಲೆ ಜೋರಾಗಿ ಗೀರು ಹಾಕ್ಬಿಟ್ರು. ಸುಳ್ಳು ಹೇಳೋದು, ನಿನ್ನ ವಾಗ್ದಾನ ಸುಳ್ಳು, ನೀನು ನಂಬ್ಕೊಂಡು ನಾನು ಇದ್ದೀನಿ, ಇವತ್ತು ಮಕ್ಕಳಿಗೆ ಊಟ ಇಲ್ದಂಗೆ ಮಾಡಿಬಿಟ್ಟೆಲ್ಲಪ್ಪ, ನಮಗಿಲ್ಲಂದ್ರೆ ಪರವಾಗಿಲ್ಲ, ಹೇಗೂ ನಡೀತದೆ ಅಂತ ಹೇಳಿ ಆ ಶಾಲಿನ ಮೇಲೆ ಕೆಂಪು ಮಸಿ ಗೆರೆ ಹಾಕಿ ಹೆಗಲ ಮೇಲೆ ಶಾಲೆ ಹಾಕ್ಕೊಂಡು ಹೊರಟ್ರು. ಊರಲ್ಲಿ ಒಂದು ಅಂಗಡಿಗೆ ಹೋದರು. ಯಜಮಾನ್ರಿಗೆ ಇವ್ರ ಮೇಲೆ ಗೊತ್ತು. ಬನ್ನಿ ಬನ್ನಿ ಸ್ವಾಮಿ ಬನ್ನಿ, ಏನು ಬೇಕಾಗಿತ್ತ ಸಾಮಾನು? ಅವನೇ ಕೇಳ್ದ, ಏನು ಬೇಕಾಗಿತ್ತಾ ಕಳಿಸ್ಲಾ ಅಂತ ಕೇಳ್ದ. ಇಲ್ಲಪ್ಪ ನನಗೇನು ಬೇಕಾಗಿಲ್ಲ. ಕೇಳಿ ಗೊತ್ತೇ ಇಲ್ಲಲ್ಲ ಮನುಷ್ಯನಿಗೆ. ಏನು ಬೇಕಾಗಿಲ್ಲಪ್ಪ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ ಅಂತ ಕೇಳಿದರು. ಆತ ನಮಸ್ಕಾರ ಮಾಡಿದ, ಆಶೀರ್ವಾದ ಮಾಡಿದ್ರು, ಹೋದರು. ಮುಂದೆ ಎಲ್ಲಿ ಹೋಗಬೇಕು? ಊರು ಹೊರಗೆ ಒಂದು ಸಣ್ಣ ಹನುಮಂತ ದೇವ್ರ ಗುಡಿ, ಅಲ್ಲಿ ಕೂತ್ಕೊಂಡ್ಬಿಟ್ರು. ಮನೆಗೆ ಹೋದರೆ ಉತ್ತರ ಕೊಡಬೇಕಲ್ಲ ಹೆಂಡ್ತಿಗೆ, ಏನಾದರೂ ಮಾಡ್ಕೊಂಡು ಹೋಗಲಿ, ಏನಾಗ್ತದಾಗಲಿ, ನಮ್ಮ ಮನೆಗೆ ಹೋಗೋದು ಬೇಡ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ರು. 3:30 ಆಯಿತು ಮಧ್ಯಾಹ್ನ. ಈ ಹೊತ್ತಿಗೆ ಏನಾದರೂ ಮಾಡಿರ್ತಾಳೆ ನನ್ನ ಹೆಂಡ್ತಿ. ಸಮಾನ ಗಂಡಸರು ಮಾಡೋದು ಹೆಂಗೆ? ಬಿಟ್ಟು ಹೋದ್ರೆ ಮಾಡ್ಕೋತಾರೆ, ಯಾಕೋ ಮಾಡ್ಕೋತಾರೆ, ಹೆಂಗೆ ಮಾಡ್ಕೋತಾರೆ ಪಾಪ ಅವ್ರ ಕರ್ಮ. 3:30 ಯಾದವಾರ್ಯರ ಮನೆಗೆ ಹೋದರೆ, ಮನೆ ಹತ್ರ ಹೋಗೋತಿಗೆ ಹುಡುಗರೆಲ್ಲ ಓಡಾಡ್ತಾ ಇದ್ದಾರೆ, ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಮನೆಯಿಂದ ಘಮ ವಾಸನೆ ಬರ್ತಾ ಇದೆ. ಹೆಂಡ್ತಿ ಬಂದರು, ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆಯಿಂದ? ಹುಡ್ಕಾಡಿ ಸಾಕಾಗಿ ಹೋಗಿದೆ ನಿಮ್ಮನ್ನು, ಎಲ್ಲಿ ಹೋಗಿದ್ರಿ ಅಂತ. ಯಾಕೆ? ಊಟ ಆಯಿತಾ? ಆಯಿತು, ಹುಡುಗರದೆಲ್ಲ ಊಟ ಆಯಿತು, ನಿಮಗೋಸ್ಕರ ಕಾಯ್ತಾ ಇದ್ದೀನಿ ನಾನು. ಇನ್ನು ಊಟ ಆಯಿತಾ? ಹೆಂಗೆ ತಂದು ಸಾಮಾನು ಯಾರು ಕಳಿಸಿದ್ರು ನಿಮಗೆ? ಅಯ್ಯೋ ಹಿಂಗೆ ಕೇಳ್ತಿರಲ್ಲ, ನೀವೇ ಅಲ್ವಾ ಕಳಿಸಿದ್ದು ನನಗೆ? ಆಕೆ ಕೇಳಿದ್ಲಂತೆ. ನಾನೇನು ಕಳಿಸಿದೆ? ಏನು ರೀ ನೀವು ಮರ್ತೇ ಬಿಡ್ತೀರಲ್ಲ, ಆ ಅಂಗಡಿಯವನಿಗೆ ಬೈದು ಕಳಿಸಿದ್ದೀರಿ, ಅದು ಎಷ್ಟು ಕಳಿಸೋದ್ರಿ ಸಾಮಾನು? ಒಂದು 2 ದಿವಸಕ್ಕೆ ಕಳಿಸಿ ಅಂತಂದರೆ 6 ತಿಂಗಳಿಗೆ ಆಗೋಷ್ಟು ಸಾಮಾನು ಕಳಿಸಿದ್ದೀರಪ್ಪ. ಅವ್ನು ತಂದು ಹಾಕ್ತಾ ಇದ್ದಾನೆ. ಒಳಗಡೆ ನೋಡಿ ಅದು ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ಬೆಲ್ಲ, ಸಿಕ್ಕಾಪಟ್ಟೆ ಸಾಮಾನು ಕಳಿಸ್ಬಿಟ್ಟಿದ್ದೀರಿ. ಮತ್ತು ನೀವು ಇಷ್ಟು ಕ್ರೂರಿಗಳು ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಮಾಡಿದೆ? ಆ ಹುಡುಗ ಚೀಲ ಹೊತ್ಕೊಂಬರ್ತಾನೆ, ಇಳಿಸ್ತಾನೆ, ಮತ್ತೆ ಹೋಗ್ತಾನೆ, ಚೀಲ ಹೊತ್ಕೊಂಬರ್ತಾನೆ, ಮಾತೇ ಆಡಲ್ಲ ಹುಡುಗ. ಅವನು ಯಾಕೋ ಮಾತಾಡಲ್ಲ ಅಂತ ಕೇಳಿದೆ. ಗೋಣ ಹಾಕಿದ ಮಾತಾಡಲ್ಲ ಅಂತ. ಯಾಕೆ ಅಂತ ಕೇಳಿದರೆ, ಬಾಯಿ ತೆಗಿತಾನೆ, ಬಾಯಿ ತುಂಬ ರಕ್ತ. ಏನಾಯಿತು ನೀನು ನಾಲಿಗೆಗೆ ಕಚ್ಕೊಂಡ್ಯಾ ಅಂತ ಕೇಳಿದೆ. ಇಲ್ಲ, ಯಜಮಾನ್ರು ನಾನು ಸಾಮಾನು ತಂದು ಕೊಡು ಅಂತ ಹೇಳಿದ್ರು, ನಾನು ಮರೆತು ಬಿಟ್ಟಿದ್ದೆ, ಅದು ಶಿಕ್ಷೆ ಅಂಥೇಳಿ ನಾನು ನಾಲಿಗೆ ಮೇಲೆ ಗೆರೆ ಹಾಕಿಬಿಟ್ಟಿದ್ದಾರೆ ಯಜಮಾನ್ರು. ನಾಲಿಗೆ ಕತ್ತರಿಸಿ ಹೋಗಿದೆ ನಂದು ಅಂತ. ಇಷ್ಟು ಕ್ರೂರಿ ಆಗೋಕ್ಕೆ ಸಾಧ್ಯ ಇದೆಯಾ ನೀವು ಅಂತ ಗಂಡನೇ ಕೇಳಿದ್ಲಂತಾಕೆ. ತಕ್ಷಣ ಯಾದವಾರ್ಯರು ಹೊಳಿತು. ತಾನು ಹಾಕಿದ್ದಾನಲ್ಲ ಭಗವದ್ಗೀತೆ ಶ್ಲೋಕದ ಮೇಲೆ ಗೆರೆ, ಅನನ್ಯ ಚಿಂತೆಯಂತೋ ಮೇಲೆ ಗೆರೆ ಹಾಕಿಬಿಟ್ಟೆ ನಾನು. ಹೋಗಿ ದೇವ್ರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ, ಭಗವಂತ ಇನ್ನೆಂದೂ ನಿನ್ನ ಮೇಲೆ ಅಪನಂಬಿಕೆ ಮಾಡಲ್ಲಪ್ಪ, ನಾನು ನೀನು ಕೈ ಹಿಡಿತೀಯ ಅಂತ ಗೊತ್ತಿದೆ, ಆ ನಂಬಿಕೆ ಇದೆ. ಆ ಯಾದವಾರ್ಯರು ಹೇಳ್ತಾರೆ, ನಾನು ಒಂದು ಕ್ಷಣ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ. ನಂಬಿಕೆ ಕಳ್ಕೊಂಡು ಆ ಶ್ಲೋಕದ ಮೇಲೆ ಗೆರೆ ಹಾಕಿಬಿಟ್ನಲ್ಲ, ಕೆಂಪಿಗೆರೆ, ನಂಬಿಕೆ ಇಲ್ಲ ನಿನ್ನ ಮೇಲೆ ಅಂತ ಹೇಳಿ, ಅದು ಭಗವಂತನ ನಾಲಿಗೆ ಮೇಲೆ ಹಾಕಿದಂಗೆ ಆಗಿದೆ. ಅದಕ್ಕೆ ಹೇಳ್ತೀವಲ್ಲ, ನಂಬಿಕೆ ಯಾವ ರೀತಿ ಇರಬೇಕು, ಯಾವ ಮಟ್ಟದ್ದು ಇರಬೇಕು ಅಂತ. ಆ ನಂಬಿಕೆ ಇದ್ದರೆ ಮಾತ್ರ ಕೆಲಸ ಆಗೋದು.